ಹಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತ ಹೇಳಿದರೆ ಚನ್ನ ಮಸಾಲ. ಈಸಿಯಾಗಿಯೂ ಮತ್ತು ಟೇಸ್ಟಿಯಾಗಿರುವಂತಹ ರೆಸಿಪಿ ಮನೆಯಲ್ಲಿಯೇ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತಿಳಿದುಕೊಳ್ಳುವ ಬನ್ನಿ. ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚನ್ನ ಮಸಾಲ. ನಾನಿಲ್ಲಿ ಬಿಳಿ ಕಾಬೂಲ್ ಕಡಲೆಯನ್ನು ತಗೊಂಡಿದ್ದೇನೆ. ಇದನ್ನೊಂದು 5 ರಿಂದ 6 ಗಂಟೆಯಷ್ಟು ಕಾಲ ನೆನೆಸಿಡಬೇಕು. ನಂತರ ಇದನ್ನು ಕುಕ್ಕರಲ್ಲಿ ಬೇಯಿಸಿಕೊಳ್ಬೇಕು. 2 ರಿಂದ 3 ವಿಷಲ್ ಬೇಯಿಸಿಟ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ಳಿ ಬೇಯಲಿಕ್ಕೆ ಇಡುವಾಗಲೇ. ಇದಕ್ಕೀಗ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ. ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಂದು ಆನಿಯನ್ನನ್ನು ಕಟ್ ಮಾಡಿ ಹಾಕಿಕೊಳ್ಳಿ. ಒಂದು ದೊಡ್ಡ ಸೈಜಿನ ಆನಿಯನ್ ತಗೊಂಡಿದ್ದೇನೆ. ಆನಿಯನ್ ಸರಿಯಾಗಿ ಫ್ರೈ ಆದಮೇಲೆ ಅದಕ್ಕೆ 3 ತುಂಡು ಚಕ್ಕೆ, 2 ತುಂಡು ಲವಂಗ, ಹಾಗೆ 1 ಏಲಕ್ಕಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಎಷ್ಟು ಸ್ಪೈಸಿ ಬೇಕಂತ ನೋಡಿಕೊಂಡು ಮೆಣಸು ಹಾಕಿಕೊಂಡ್ರೆ ಆಯಿತು. ನಾನಿಲ್ಲಿ 4 ಮೆಣಸು ಹಾಕಿಕೊಂಡಿದ್ದೇನೆ. ಹಾಗೆ ಅದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕಿಕೊಳ್ಳಿ. ನೀವು ಪೌಡರ್ ಇದ್ದರೆ ಪೌಡರ್ ಹಾಕಿಕೊಳ್ಬೋದು. ನಾನಿಲ್ಲಿ ಹಾಗೆ ಹಾಕಿಕೊಂಡಿದ್ದೇನೆ. ಹಾಗೆ ಒಂದು ದೊಡ್ಡ ಸೈಜಿನ ಟೊಮೆಟೊ ಹಣ್ಣು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಬೇಕೀಗ. ಟೊಮೆಟೊ ಹಣ್ಣು ಸರಿಯಾಗಿ 1 ನಿಮಿಷ ಫ್ರೈ ಮಾಡಿಕೊಳ್ಳಿ. ನಂತರ ಅದಕ್ಕೆ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಈಗ ಅದಕ್ಕೆ 1 ಚಮಚದಷ್ಟು ಅರಶಿನ ಪೌಡರ್, ಹಾಗೆ 2 ಚಮಚದಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರ ನೋಡಿಕೊಂಡು ಚಿಲ್ಲಿ ಪೌಡರನ್ನು ಹಾಕಿಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕಿಕೊಂಡಿದ್ದೇನೆ. ಜಾಸ್ತಿ ಬೇಕಂತಿದ್ರೆ ಜಾಸ್ತಿ ಹಾಕಿಕೊಳ್ಬೋದು. ಇದೆಲ್ಲ ಈಗ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿಕೊಳ್ಳುವಾಗ ನೀರು ಬೇಕಂತಿದ್ರೆ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿಕೊಳ್ಳಿ. ಚಂದ ಮಾಡಿ ಇದು ಫ್ರೈ ಆಗಬೇಕು. ಅದರಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿಕೊಳ್ಬೇಕು. ನೀರೇನು ಸೇರಿಸೋದು ಬೇಡ, ಹಾಗೆ ಇದನ್ನು ರುಬ್ಬಿಕೊಂಡ್ರೆ ಆಯಿತು. ನೋಡಿ, ಈ ಥರ ಆಗಬೇಕು. ಪೇಸ್ಟ್ ನೈಸ್ ಪೇಸ್ಟ್ ಬರಬೇಕು. ಈಗ ಇಲ್ಲಿ ಕಡಲೆ ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಟುಕೊಂಡಾಗಿದೆ. 1/4 ಕಪ್ನಷ್ಟು ಕಡಲೆಯನ್ನು ಬೇರೆ ತೆಗೆದಿಟ್ಕೊಳ್ಳಿ. ಯಾಕಂದರೆ ಅದನ್ನು ಲಾಸ್ಟಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಲಿಕ್ಕೆ ಉಂಟು. ಈಗೊಂದು ಪಾತ್ರೆಗೆ 3 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೊಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. 1 ನಿಮಿಷ ಸರಿಯಾಗಿ ಅದು ಫ್ರೈ ಆಗಬೇಕು. ಅದರಲ್ಲಿ ಈರುಳ್ಳಿ ಎಲ್ಲ ಸರಿಯಾಗಿ ಫ್ರೈ ಆದಮೇಲೆ ನಾವು ಆಗಲೇ ರುಬ್ಬಿಟ್ಟುಕೊಂಡಂಥ ಮಸಾಲೆಯನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಸರಿಯಾಗಿ ಅದನ್ನು ಕುದಿಸಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿಕೊಂಡ್ರೆ ಸಾಕಾಗ್ತದೆ. ಮತ್ತು ಕಡಲೆ ಬೇಯಿಸಿದ್ರಲ್ಲಿ ನೀರಿರ್ತದಲ್ವ, ಅದನ್ನು ಹಾಕಿದಾಗ ಸರಿ ಆಗ್ತದೆ ಗ್ರೇವಿ. ಹಾಗೆ ಇಲ್ಲಿ ನಾನು ಇದಕ್ಕೆ ಚನ್ನ ಮಸಾಲದ ಪೌಡರನ್ನು ಹಾಕಿದ್ದೇನೆ. ಬೇಕಾದರೆ ಹಾಕಿಕೊಳ್ಬೋದು. ಶಾಪಲ್ಲಿ ಎಲ್ಲ ಸಿಗ್ತದೆ, ಕೇಳಿದರೆ ಚನ್ನ ಮಸಾಲ ಅಂತ ಹೇಳಿದರೆ ಆ ಪೌಡರನ್ನು ಬೇಕಾದರೆ ಹಾಕಿಕೊಳ್ಬೋದು. ಇಲ್ಲದ್ರೆ ನಮ್ಮ ಈ ಗ್ರೈಂಡ್ ಮಾಡಿದ ಮಸಾಲೆ ಸಾಕಾಗ್ತದೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿಕೊಳ್ಳಿ. ಈಗ ನಾವು ಬೇಯಿಸಿಟ್ಕೊಂಡಂಥ ಕಡಲೆಯನ್ನು ಸಹ ಇದಕ್ಕೆ ಹಾಕಿಕೊಳ್ಳುವ. ಹಾಗೆ ಅದರಲ್ಲಿರೋ ನೀರನ್ನು ಸಹ ಹಾಕಿ ಗ್ರೇವಿಗೆ ಬೇಕಾಗ್ತದೆ. ಅದೆಲ್ಲವನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿ ನಾವಾಗಲೇ ಕಡಲೆ ತೆಗೆದಿಟ್ಟಿದ್ವಿ ಅಲ್ವಾ, ಅದನ್ನೀಗ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕಿಕೊಳ್ಬೇಕು. ಅದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿಕ್ಕೆ. ನಿಮಗೆ ಇದಕ್ಕೆ ಈಗ ನೀರು ಬೇಕಂತಿದ್ರೆ ಹಾಕಿಕೊಳ್ಬೋದು. ನಾನಿಲ್ಲಿ ಹಾಕಿಕೊಳ್ಳಿಲ್ಲ, ಇಷ್ಟು ತಿಕ್ಕಾಗಿ ಇರಲಿ ಪೂರಿಗೆ ಅಂತ ಹೇಳಿ. ರುಚಿ ನೋಡಿಕೊಳ್ಳಿ. ಉಪ್ಪು ಬೇಕಂತಿದ್ರೆ ಈಗಲೇ ಸೇರಿಸಿಕೊಳ್ಳಿ. ಒಂದು 2-3 ನಿಮಿಷ ಸರಿಯಾಗಿ ಇದನ್ನು ಕುದಿಸಿಕೊಳ್ಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚನ್ನ ಮಸಾಲ ರೆಡಿ ಆಗ್ತದೆ. ಇದೇ ಈಸಿ ಮೆಥಡಲ್ಲಿ ನೀವು ಕೂಡ ಚನ್ನ ಮಸಾಲ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.